ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಗಾದೆಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಆಲ್ರೆಡಿ 100 ಗಾದೆಗಳು ಆಯಿತು. ಈಗ 101ನೇ ಗಾದೆ. ಬಲಗೈಯಲ್ಲಿ ಗೈ ಗಾಗೆ ಏತ್ವ ಕೊಟ್ಟು ಹಿಂಗೆ ಕೊಟ್ವಿ ಅಂದರೆ ಗೈ ಆಗುತ್ತೆ. ಬಲಗೈಯಲ್ಲಿ ಲಾ ಗುಡಿಸು ಲೀಗೆ ಲಾವತ್ತು. ಬಲಗೈಯಲ್ಲಿ ಕೊಟ್ಟ ಕಾಯೇತ್ವ ಕೊಂಬು ಕಿಲಿಕೋ ಟಾಗೆ ಟಾವತ್ತು. ಕೊಟ್ಟ ದಾನ ದಾಕಿಲಿ ಧಾನ. ಬಲಗೈಯಲ್ಲಿ ಕೊಟ್ಟ ದಾನ ಗೈ ಎಡಗೈಗೆ ಗೊತ್ತಾಗಬಾರದು ಅಥವಾ ತಿಳಿಯಬಾರದು ಅಂತಲೂ ಬರಿಬೋದು. ಗಾಯೇತ್ವ ಕೊಂಬಕಿಲಿ ತಾಕಿಲಿ ಅದಕ್ಕೆ ತಾವತ್ತು ಗೊತ್ತಾಗ ಬಾರದು ಇಲ್ಲೇ ಬರಿತೀನಿ. ಬಾರದು ಗೊತ್ತಾಗಬಾರದು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಹುಣಸೆ ಹಾಕೊಂಬು ಹೂ ಸೆ. ಹುಣಸೆ ಹಾಕೊಂಬು ಹೂ ಲಾ ಗುಡಿಸು ಹುಳಿ ಎಂದು. ಹುಣಸೆ ಹುಳಿ ಎಂದು ಅಂಬಡೆ ಆಗೊಂದು ಸೊನ್ನೆ ದಾಗೆ ಏತ್ವ ಅಂಬಡೆ ತಿಂದ ಹಾಗೆ ತಾಗುಡಿಸು ಅದಕ್ಕೊಂದು ಸೊನ್ನೆ ತಿಂದ ಹಾಕಿಲಿ ಗಾಕೇತ್ವ ಗೆ ತಿಂದ ಹಾಗೆ ಅಂತ ಒಂದು ಪದ. ನೆಕ್ಸ್ಟ್ ಕಳ್ಳನ ಲಾಗೆ ಲಾವತ್ತು ಆಮೇಲೆ ಕಳ್ಳನ ಗುಟ್ಟು ಕಾಕೊಂಬುಗೂ ಟಾ ಬರೆದು ಅದಕ್ಕೂ ಕೊಂಬು ಕೊಡಬೇಕು, ಆಮೇಲೆ ಟಾಗೆ ಟಾವತ್ತು ಕೊಡಬೇಕು. ಕಳ್ಳನ ಗುಟ್ಟು ಕಳ್ಳನೇ ಬಳ್ಳನು ಒಳಗೆ ಅಂತಲೂ ಹಾಕ್ಬೋದು, ಅಥವಾ ಕಳ್ಳನ ಗುಟ್ಟು ಕಳ್ಳನೇ ಬಳ್ಳನು ಅಂತಲೂ ಹಾಕ್ಬೋದು. ಲಾಗೆ ಲಾವತ್ತು ನಾ ಏತ್ವ ದೀರ್ಘ ಕಳ್ಳನೇ ಲಾಗೆ ಲಾವತ್ತು ಕೊಂಬು ನೋ. ಕಳ್ಳನ ಗುಟ್ಟು ಕಳ್ಳನೇ ಬಳ್ಳನು ಅಂತ ಒಂದು ಗಾದೆ ಮಾತು. ನೆಕ್ಸ್ಟ್ ಕಾಗೊಂದು ಸೊನ್ನೆ ಕಂಡ ಮನೆಗೆ ನಾಗೇತ್ವ ನೇ ಗಾಕೇತ್ವ ಗೆ. ಕಂಡ ಮನೆಗೆ ಕಳ್ಳ ಬಂದ ಲಾಗೆ ಲಾವತ್ತು ಕಳ್ಳ ಬಾಗೊಂದು ಸೊನ್ನೆ ಬಂದ. ಕಂಡ ಮನೆಗೆ ಕಳ್ಳ ಬಂದ. ನೆಕ್ಸ್ಟ್ ಉಂಡ ಹೂಗೊಂದು ಸೊನ್ನೆ ಉಂಡ ಮನೆಗೆ ನಾಕೇತ್ವ ನೇಗೆ ಉಂಡ ಮನೆಗೆ ನೆಂಟ ನಾಕೇತ್ವ ನೇಗೊಂದು ಸೊನ್ನೆ ನೆಂಟ ಬಂದ ಬಾಗೊಂದು ಸೊನ್ನೆ ನೆಂಟ ಬಂದ ಅಂತ. ನೆಕ್ಸ್ಟ್ 105ನೇದು. ಅಲ್ಪನಿಗೆ ಲಾಗೆ ವಾವತ್ತು ಅಲ್ಪ ನಾಗುಡಿಸು ನೀ ಕಾಕೇತ್ವ ಗೆ. ಅಲ್ಪನಿಗೆ ಐಶ್ವರ್ಯ ಶನಿವಾರ ಬರೆದು ಅದಕ್ಕೆ ಬರೆದು ಅರ್ಕವತ್ತು ಕೊಡಬೇಕು. ಓದ್ಬೇಕಾದ್ರೆ ಅರ್ಕವತ್ತು ಓದಿ ಆಮೇಲೆ ಓದಬೇಕು. ಐಶ್ವರ್ಯ ಅಂತ ಓದಬೇಕು. ಅಲ್ಪನಿಗೆ ಐಶ್ವರ್ಯ ಬಂದು ಅಥವಾ ಬಂದರೆ ಬಾಗೊಂದು ಸೊನ್ನೆ ಬಂದರೆ ಅರ್ಧ 4ನೇ ಆಮೇಲೆ ಅರ್ಕವತ್ತು ಇದು 4ನೇ ಅದು. ಅರ್ಧ ರಾಕಿಲಿ ತಾಗುಡಿಸು ತೀಗೆ ಅರ್ಧ ಚಂದ್ರ ರಾತ್ರಿಲಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿಯುವನಂತೆ ಅಂತ ಇಲ್ಲ ಬರೀತೀನಿ. ಕಾಯೇತ್ವ ಕೊಂಬುಕಿಲಿ
ಡೆ, ಕೊಡೆ, ಹಾ ಗುಡಿಸು ಹಿ, ಡ ಗುಡಿಸು ಡಿ, ಯು ವ ಅಂತ ಹಾಕ್ಕೊಳ್ಳೋಣ. ನಂತೆ ಬೇಡ, ಹಿಡಿಯುವ ಅಂತ ಹಾಕ್ಕೊಳ್ಳೋಣ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಹಿಡಿಯುವ ಅಂತ ಒಂದು ಗಾದೆ ಮಾತು. ಅನಂತರ ಮೃತ್ಯು ಬಂದ ಮೇಲೆ, ಅದಾಗಿದೆ. ಮೃತ್ಯು ಬಂದ ಮೇಲೆ ಬಂದು ಧೂಪ, 4ನೇ ದ ಕೊಂಬು ಕಿಳಿ ಧೂಪ, ಧೂಪ ಹಾಗುಡಿಸು ಹಾಕಿಲಿ, ಹಾ ಕಾಗುಡಿಸು ಕಿ ದ ರೆ, ಧೂಪ ಹಾಕಿದರೆ ಪಾಪ, ಪಾಕಿಲಿ ಪಾಪ, ಪಾಪ, ಹಾ ಏತ್ವ ಕೊಂಬು ಕಿಲಿ ದೀರ್ಘ ಹೋ, ಗಾ ಕೊಂಬು ಗು ಹೋಗು, ವಾ ಕೊಂಬು ಗು, ದಾಕೇತ್ವನ್ ದೀರ್ಘ ದೇ ಹೋಗುವುದೇ ಅಂತ. ಅಂದರೆ ಮಾಡಬಾರ್ದು ಪಾಪ ಮಾಡಿಬಿಟ್ಟು ಧೂಪ ಹಾಕಿದ್ರೆ ನಾವು ಮಾಡಿದ ಪಾಪ ಎಲ್ಲ ಹೋಗ್ಬಿಡುತ್ತಾ ಅಂತ ಒಂದು ಗಾದೆ ಮಾತು. ಅನಂತರ ನೆಕ್ಸ್ಟ್ ನೀರಿಳಿಯದ, ನಾ ಗುಡಿಸು ದೀರ್ಘ ನೀ, ರಾ ಗುಡಿಸು ರಿ, ನೀರಿ, ಳಾ ಗುಡಿಸು ಳಿ, ಯ ದ, ನೀರಿಳಿಯದ, ಗ 10 ಗನ್, ಟ, ಲಿ, ನ, ಲಾ ಗುಡಿಸು ಲೀಗೆ ಲಾವತ್ತು, ನೀರಿಳಿಯದ ಗಂಟಲಿನಲ್ಲಿ ಕಡುಬು, ಕ, ಡಾಕೊಂಬುಡು, ಬಾಕೊಂಬು ಬು, ಕಡುಬು ತುರುಕಿದಂತೆ, ತಾಕೊಂಬು ತು, ರಾಕೊಂಬು ರು, ಕಾಗುಡಿಸು ಕಿ, ತಿರುಕಿ, ದ 0 ದನ್, ತಾಗೆ ಏತ್ವ, ತುರುಕಿದಂತೆ. ನೀರಿಳಿಯದ ಗಂಟಲಿನಲ್ಲಿ ಕಡುಬು ತುರುಕಿದಂತೆ ಅಂತ ಒಂದು ಗಾದೆ ಮಾತು. ನೆಕ್ಸ್ಟು ಹಾಕೇತ್ವ ಹೇ, ನಾ ಕೊಂಬು ನು, ನೂಗೆ ನಾವತ್ತು, ಹೆಣ್ಣು ಚೆಂದ, ಚಾಕೇತ್ವ ಚೇ, ಚೇಗನ್ಸನ್ನೆ ಚೆಂದ, ಹೆಣ್ಣು ಚೆಂದ, ಕಣ್ಕುಂಡ, ಕಾಗೆ ಕಾ ಬರೆದು ನಾ ಬರೆದು ನಾಗೆ ಕೊಂಬು ಕೊಡಬೇಕು ಮತ್ತು ನಾವತ್ತು, ಕಣ್ಣು ಕುಂಡ, ಕುರುಡು ಅಂತ ಹಾಕ್ಬೋದು, ಕುಂಡ ಅಂತ ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ನಮ್ಮ ಕಡೆ ಹೆಣ್ಣು ಚೆಂದ ಕಣ್ಕುಂಡ ಅಂತ ಹೇಳ್ತಾರೆ. ನೆಕ್ಸ್ಟು ತಾನು, ತಾನು ಹಿಡಿದ, ತಾಕಿಳಿತ, ನಾ ಕೊಂಬು ನು, ತಾನು, ಹಾಕೊಂಬು ಹಿ, ಡಾ ಗುಡಿಸು ಡಿ, ದ, ತಾನು ಹಿಡಿದ, ಮೊಳಕ್ಕೆ, ಮಾ ಏತ್ವ ಕೊಂಬು ಕಿಳಿ ಮೋ, ಲಾ, ಕಾಗೆ ಏತ್ವ ಮತ್ತು ಕಾವತ್ತಕ್ಷರ, ತಾನು ಹಿಡಿದ ಮೊಳಕ್ಕೆ 3 ಕಾಲು, ಮಾ ಕೊಂಬು ಕಿಳಿ ಮೂ, ರಾಕೆ ತುಂದೀರ್ಘ 3 ಕಾ, ಲಾ ಕೊಂಬು ಲು, 3 ಕಾಲು, ತಾನು ಹಿಡಿದ ಮೊಳಕ್ಕೆ 3 ಕಾಲು ಅಂತ ಒಂದು ಗಾದೆ ಮಾತು. ಹೇಳ್ಬಿಡೋಣ. ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರದು, ಹುಣಿಸೆ ಹುಳಿಯೆಂದು ಅಂಬಡೆ ತಿಂದ ಹಾಗೆ, ಕಳ್ಳನ ಗುಟ್ಟು ಕಳ್ಳನೇ ಬಲ್ಲನು, ಕಂಡ ಮನೆಗೆ ಕಳ್ಳ ಬಂದ, ಕಂಡ ಮನೆಗೆ ಕಳ್ಳ ಬಂದ, ಉಂಡ ಮನೆಗೆ ನೆಂಟ ಬಂದ ಅಂತ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿಯುವ ಅಂತ. ಧೂಪ ಹಾಕಿದರೆ ಪಾಪ ಹೋಗುವುದೇ ಅಂತ ಒಂದು ಗಾದೆ ಮಾತು. ನೀರಿಳಿಯದ ಗಂಟಲಿನಲ್ಲಿ ಕಡುಬು ತುರುಕಿದಂತೆ, ಹೆಣ್ಣು ಚೆಂದ ಕಣ್ಣು ಕುಂಡ, ತಾನು ಹಿಡಿದ ಮೊಳಕ್ಕೆ 3 ಕಾಲು. ಅನಂತರ ಕೊನೆಯದು ಏ, ಮಾಗೆ ಏತ್ವ ಕೊಟ್ಟು ಮಾವತ್ತು ಕೊಡೋಣ. ಎಮ್ಮೆ, ಮಾ ಏತ್ವನ್ ದೀರ್ಘ ಮೇ, ಲಾಕೇತ್ವ, ಎಮ್ಮೆ ಮೇಲೆ ಮಳೆ, ಮಾ ಳಾಕೇತ್ವಳೆ, ಮಳೆ, ಮಳೆ, ಮಳೆ ಬಿದ್ದಂತೆ ಹಾಕ್ಕೊಳ್ಳೋಣ. ಬಾಗುಡಿಸು ಬಿ, ದಾಗೆ ದಾವತ್ತು, ಮತ್ತೊಂದು 0, ತಾಗೆ ಏತ್ವ, ಎಮ್ಮೆ ಮೇಲೆ ಮಳೆ ಬಿದ್ದಂತೆ ಅಂತ ಒಂದು ಗಾದೆ ಮಾತು.